ಕೂಡ ಒಗ್ಗಟ್ಟೆ ನಮ್ಮ ದೇಶ ಪ್ರೇಮ ಮತ್ತು ರಾಜ್ಯ ಪ್ರೇಮ ಹೇಳಲಿಕ್ಕೆ ನಾನು ಚರ್ಚೆಯ ಚೌಕಟ್ಟನ್ನ ಬಿಟ್ಟು ಎಲ್ಲೂ ಕೂಡ ಚೌಕಟ್ಟನ್ನ ಬಿಟ್ಟು ಸರ್ಕಾರದ ಧೋರಣೆಗಳ ಕಾರಣಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಬಿಟ್ರೆ ಬೇರೆ ಏನು ಇಲ್ಲ. ಅಧ್ಯಕ್ಷರೇ ಸುನೀಲ್ ಕುಮಾರ್ ಸದಸ್ಯರು ತಮ್ಮ ಚೌಕಟ್ಟನ್ನ ಬಿಟ್ಟು ಎಲ್ಲಿ ತನಕ ಆಕ್ಷೇಪಣೆ ಏನು ಅನ್ನೋದನ್ನ ಬೇಕಾದ್ರೆ ನಾನು ಹೇಳ್ತೇನೆ. ಅಲ್ಲ ಅಧ್ಯಕ್ಷರೇ, ಪಾರ್ಲಿಮೆಂಟ್ ನಾನು ಮತ್ತೆ ಕಚೇರಿ ವೆರಿ ಸೀರಿಯಸ್ ಅಲ್ಲಿ ಕರ್ಸಿ ನಾನು ಕೇಳ್ತೇನೆ ನಿಮ್ಮ ಜೊತೆ. ನೋಡಿ ಆಫೀಸ್ಗೆ ಬನ್ನಿ, ಡೆಪ್ಯೂಟಿ ಸ್ಪೀಕರ್ ಇಲ್ಲಿ ಬನ್ನಿ. ಅಧ್ಯಕ್ಷರೇ, ಡೆಪ್ಯೂಟಿ ಅವರೇ ಇಲ್ಲಿ ಬನ್ನಿ, ನೀವು ಬನ್ನಿ ಆಫೀಸ್ ಬನ್ನಿ, ಅಲ್ಲಿ ಒಳಗಡೆ ಬನ್ನಿ. ಮತ್ತೆ ಬನ್ನಿ ಇಲ್ಲಿ ಮಾತಾಡ್ತೀನಿ. ಬರ್ತೇನೆ. ಅಲ್ಲ ಅಲ್ಲಿ ಮಾತಾಡ್ತೀನಿ, ಬರ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಈ ಒಂದು ನಿಮಿಷ ಕೂತು ನೋಡಿ, ಸದನದಲ್ಲಿ ನಿಯಮಾವಳಿ ಪಾಲನೆ ಮಾಡ್ಲಿಕ್ಕೆ ನನಗೆ ನಾನು ಹೋಗ್ತೇನೆ ರೀ. ಸದನದಲ್ಲಿ ನಿಯಮಾವಳಿ ಪಾಲನೆ ಮಾಡ್ಲಿಕ್ಕೆ ನಾನು ಇಲ್ಲ ಅಂತ ಹೇಳಿದ್ದು. ಮಾನ್ಯ ಅಧ್ಯಕ್ಷರೇ, ಏನ್ ಬೆಂಕಿ ಬಿದ್ದಿದೆ? ಏನ್ ಬೆಂಕಿ ಬಿದ್ದಿದೆ? ಏನ್ ಬೆಂಕಿ? ಮಾನ್ಯ ಅಧ್ಯಕ್ಷರೇ, ನೋಡಿಲ್ವಾ? ಮೊನ್ನೆ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಒಂದು ನಿಮಿಷ, ಮೊನ್ನೆ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಪತ್ರಿಕೆಗಳು ಸರ್ಕಾರದ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಬರೆದಿದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡ್ತಾ ಇದ್ರು. ಪತ್ರಿಕೆಗಳು ನಮ್ಮ ಸರ್ಕಾರದ ಬಗ್ಗೆ ಇಷ್ಟೆಲ್ಲ ಒಳ್ಳೆಯ ಸಂಗತಿಗಳನ್ನು ಬರೀತಾ ಇದೆ ಅಂತೇಳಿ ಪತ್ರಕರ್ತರ ಬಗ್ಗೆ ಒಳ್ಳೆಯ ಸಂಗತಿಗಳನ್ನು ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡ್ತಾ ಇದ್ರು. ಇವತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಬಂದರೆ ಪತ್ರಕರ್ತರನ್ನ ಬೆದರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು